ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಜೈ ಕರ್ನಾಟಕ ಮತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಹಾಗೆ ಫ್ರೆಂಡ್ಸ್, ನಮ್ಮದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾವು ಅಷ್ಟು ಅತಿ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ. ಸೊ ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ ಆಗಿರುತ್ತೆ. ಸೊ ಹಾಗೆ ನಮಗೆ ಸ್ಫೂರ್ತಿ ಕೂಡ ಆಗಿರುತ್ತೆ. ಸೊ ಹಾಗಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಹಾಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಅವ್ರು ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ನಿಮಗೆ ಮೊದಲು ಬರುತ್ತೆ. ಸೊ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಲಿಕ್ಕೆ ನೀವು ರೆಡಿ ಅಲ್ವಾ ಫ್ರೆಂಡ್ಸ್? ಹಾಗಿದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ಓಕೆ ಫ್ರೆಂಡ್ಸ್, ನಾವು ಇವತ್ತಿನ ಟಾಪಿಕಲ್ಲಿ ಏನು ತಿಳ್ಕೊತಾ ಇದ್ದೀವಿ? ಸೊ ನಾವು ಕಲಿಯೋಣ, ಬೇರೆಯವರಿಗೂ ಕಲಿಸೋಣ. ಓಕೆನಾ? ಬೆಳೆಯೋದ್ರ ಜೊತೆಗೆ ಬೆಳೆಸೋಣ, ಕಲಿಯೋದ್ರ ಜೊತೆಗೆ ಕಲಿಸೋಣ. ಓಕೆನಾ? ಯಾಕೆ ಅಂದರೆ ನಾವು ತಿಳ್ಕೊಂಡಿದ್ದನ್ನ ಕೆಲವರಿಗೆ ತಿಳಿಸಿದ್ರೆ ಅವರಿಗೂ ಸ್ವಲ್ಪ ಗೊತ್ತಾಗುತ್ತೆ. ಅದೇ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಓಕೆನಾ? ಸೊ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ಟಾಪಿಕಲ್ಲಿ ನಾವು ಸಾಮಾನ್ಯ ಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಇವಾಗಿನ ಕಾಂಪಿಟೇಟಿವ್ ಯುಗದಲ್ಲಿ ಎಷ್ಟು ಕಷ್ಟದ ಕ್ವಶನ್ಗಳನ್ನ ಕೇಳ್ತಾರೆ ಕ್ವಶನ್ ಪೇಪರ್ಗಳಲ್ಲಿ ಅಂದರೆ ನೋಡಿದ ಕೂಡಲೇ ಮೂರ್ಛೆ ಬಿದ್ದೋಗ್ಬೇಕು, ಹಾಗಿರುತ್ತೆ ಕ್ವಶನ್ಗಳು. ಸೊ ನಾವು ಮಿಸ್ಟೇಕ್ ಮಾಡೋದಿಲ್ಲ ಅಂದರೆ ಸಿಂಪಲ್ ವಿಷಯಗಳನ್ನೇ ಮಿಸ್ಟೇಕ್ ಮಾಡಿ. ಸೊ ಅಂಥ ಸಿಂಪಲ್ ವಿಷಯಗಳ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಫ್ರೆಂಡ್ಸ್, ಹಾಗಿದ್ರೆ ರೆಡಿ ಅಲ್ವಾ? ನಮ್ಮ ಇವತ್ತಿನ ವಿಷಯದಲ್ಲಿ ನಾವು 20 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ನೀವು ರೆಡಿ ಅಂತ ಅಂದ್ಕೊತೀನಿ. ಸೊ ಲೆಟ್ಸ್ ರೆಡಿ ಫ್ರೆಂಡ್ಸ್. ಓಕೆ, ಫಸ್ಟ್ ಕ್ವಶನ್ ಬಂದು, ಭಾರತದ ಮೊದಲ ಖಾಸಗಿ ರೈಲಿನ ಹೆಸರೇನು? ಭಾರತದ ಮೊದಲ ಖಾಸಗಿ ರೈಲಿನ ಹೆಸರೇನು? ಓಕೆನಾ ಫ್ರೆಂಡ್ಸ್? ಸೊ ಗೆಸ್ ಮಾಡಿ ಆನ್ಸರ್ನ. ಸೊ ಗೆಸ್ ಮಾಡಿ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ಸೊ ಆನ್ಸರ್ ಈಸ್ ತೇಜಸ್ ಎಕ್ಸ್ಪ್ರೆಸ್. ಓಕೆನಾ? ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್. ಓಕೆ. ಸೊ ಎರಡನೇದು, ಯಾವ ವರ್ಷದಲ್ಲಿ ಮೈಸೂರು ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು? ಸೊ ಯಾವ ಇಯರಲ್ಲಿ ಮೈಸೂರನ್ನು ಅಂದರೆ ಮೊದಲು ಕರ್ನಾಟಕಕ್ಕೆ ಮೈಸೂರು ಕರ್ನಾಟಕ ಅಂತ ಇತ್ತು. ಸೊ ಅದನ್ನು ಮೈಸೂರು ಕರ್ನಾಟಕವೆಂದು ಮೊದಲು ನಾಮಕರಣ ಮಾಡಲಾಯಿತು. ಓಕೆನಾ? ಸೊ ಅದು ಆನ್ಸರ್ ಬಂದು 1973. ಫ್ರೆಂಡ್ಸ್, ಮೊದಲೇ ಆನ್ಸರ್ನ ಗೆಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಓಕೆನಾ? ಮೂರನೇ ಪ್ರಶ್ನೆ ಬಂದು, ಪ್ರದೇಶದ ದೃಷ್ಟಿಯಿಂದ ಕರ್ನಾಟಕವು ಭಾರತದ ಡ್ಯಾಶ್ ಅತಿ ದೊಡ್ಡ ರಾಜ್ಯವಾಗಿದೆ. ಅಂದರೆ ಪ್ರದೇಶದ ದೃಷ್ಟಿಯಿಂದ ಕರ್ನಾಟಕವು ಭಾರತದ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ ಅಂತ. ಓಕೆನಾ? ಸೊ ಆನ್ಸರ್ ಬಂದು 7ನೇ ಅತಿ ದೊಡ್ಡ ರಾಜ್ಯವಾಗಿದೆ. ನಮ್ಮ ಕರ್ನಾಟಕ ಭಾರತದ 7ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಓಕೆನಾ? ಸೊ ಯಾವ ವರ್ಷದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ನೀಡಿತು? ಸೊ ಆನ್ಸರ್ನ ಗೆಸ್ ಮಾಡಿ. ಆನ್ಸರ್ ಬಂದು 2008ರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಕೇಂದ್ರ ಸರ್ಕಾರ ನೀಡಿತು. ಓಕೆನಾ? ಕರ್ನಾಟಕದ ಯಾವ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು? ಕರ್ನಾಟಕದ ಯಾವ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು? ಆನ್ಸರ್ ಬಂದು ಶೃಂಗೇರಿ. 3, ಕರ್ನಾಟಕ ರಾಜ್ಯಗೀತೆಯ ಲೇಖಕರು ಯಾರು? ಜಯಭಾರತ ಜನನಿಯ ತನುಜಾತೆ. ಓಕೆ. ಕರ್ನಾಟಕ ರಾಜ್ಯಗೀತೆಯ ಲೇಖಕರು ಯಾರು? ಜಯಭಾರತ ಜನನಿಯ ತನುಜಾತೆ. ಓಕೆನಾ? ಸೊ ಆನ್ಸರ್ ಬಂದು ಕುವೆಂಪುರವರು, ನಮ್ಮ ಹೆಮ್ಮೆಯ ಕವಿ ಕುವೆಂಪುರವರು. ಓಕೆನಾ? ನೆಕ್ಸ್ಟ್, ಯಾವ ನದಿಗಳಲ್ಲಿ ಜೋಗ್ ಫಾಲ್ಸ್ ಅಂದರೆ ಗೇರುಸೊಪ್ಪ ಫಾಲ್ಸ್ ಇದೆ? ಯಾವ ನದಿಯಲ್ಲಿ ಅಂತ ಆನ್ಸರ್ನ ಗೆಸ್ ಮಾಡಿ. ಸೊ ಆನ್ಸರ್ ಬಂದು ಶರಾವತಿ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡಿದ ಮೊದಲ ವ್ಯಕ್ತಿ ಯಾರು? ಅಂದರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ ಮೊದಲನೇ ಕವಿ ಯಾರು ಅಂತ ಹೇಳ್ಬಿಟ್ಟು ಕೆ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪುರವರು. ಓಕೆನಾ? 9, ಕರ್ನಾಟಕದ ರಾಜ್ಯ ಹೂವು ಯಾವುದು? ನಮ್ಮ ಕರ್ನಾಟಕ ರಾಜ್ಯದ ಹೂವು ಯಾವುದು ಅಂತ. ಸೊ ಕಮಲ. ಕರ್ನಾಟಕದ
ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಏನಕ್ಕೆ ಪ್ರಸಿದ್ಧವಾಗಿದೆ ಅಂತ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಏಕೆ ಪ್ರಸಿದ್ಧವಾಗಿದೆ? ಆಟಿಕೆಗಳಿಗೆ, ಮಕ್ಕಳ ಆಟಿಕೆಗಳು. ಓಕೆನಾ. ನೆಕ್ಸ್ಟ್ 11, ಯಾವ ಸ್ಥಳ ಬಿಡ್ರಿವೇರ್ ಎಂದು ಕರೆಯಲ್ಪಡುವ ಲೋಹದ ಕರಕುಶಲತೆಗೆ ಪ್ರಸಿದ್ಧವಾಗಿದೆ? ಯಾವ ಸ್ಥಳ ಬಿಡ್ರಿವೇರ್ ಎಂದು ಕರೆಯಲ್ಪಡುವ ಲೋಹದ ಕರಕುಶಲತೆಗೆ ಪ್ರಸಿದ್ಧವಾಗಿದೆ? ಆನ್ಸರ್ ಬಂದು ಬೀದರ್. 12, ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಸೊ ಆನ್ಸರ್ ಬೆಳಗಾವಿ. ಕರ್ನಾಟಕದ ಯಾವ ಸ್ಥಳದಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪವಿದೆ? ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ? ಓಕೆನಾ, ಅದು ಬಂದು ಬಳ್ಳಾರಿ. ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಓಕೆನಾ ಫ್ರೆಂಡ್ಸ್, ಆನ್ಸರ್ನ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಪರಮಾಣು ವಿದ್ಯುತ್ ಸ್ಥಾನವಿದೆ? ಅಂದ್ರೆ ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ? ಓಕೆನಾ, ಆನ್ಸರ್ ಬಂದು ಕೈಗಾ. 1956ರಲ್ಲಿ ರಾಜ್ಯಗಳ ಮರುಸಂಘಟನೆಯ ನಂತರ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದರು? 1956ರಲ್ಲಿ ರಾಜ್ಯಗಳ ಮರುಸಂಘಟನೆಯ ನಂತರ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದರು? ಎಸ್ ನಿಜಲಿಂಗಪ್ಪ. ಓಕೆನಾ. ನೆಕ್ಸ್ಟ್, ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ? ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿ ಇದೆ? ಓಕೆನಾ, ವಿಜಯಪುರ. ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಇನ್ನೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ. ಆನ್ಸರ್ ಬಂದು ಪುರಂದರ ದಾಸರು. ಓಕೆನಾ, ಪುರಂದರ ದಾಸರು ಕರ್ನಾಟಕ ಸಂಗೀತದ ಪಿತಾಮಹ. ಯಾವ ಸ್ಥಳಗಳಲ್ಲಿ ಕರ್ನಾಟಕದ ಹೈಕೋರ್ಟ್ನ ಒಂದು ಶಾಖೆ ಇದೆ? ಯಾವ ಸ್ಥಳಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ಒಂದು ಶಾಖೆ ಇದೆ? ಆನ್ಸರು ಧಾರವಾಡ. ಸೊ ಲಾಸ್ಟ್ ಕ್ವಶನ್ 20ನೇದು, ಶ್ರವಣಬೆಳಗೊಳ ಪಟ್ಟಣವು ಯಾರಿಗೆ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಶ್ರವಣಬೆಳಗೊಳ ಗೋಳಗುಮ್ಮಟೇಶ್ವರ ಇದಲ್ವಾ? ಸೊ ಆ ಶ್ರವಣಬೆಳಗೊಳ ಪಟ್ಟಣ ಯಾರಿಗೆ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ? ಈಗ ಹಿಂದೂಗಳಿಗೆ ಹೇಗೆ ಕಾಶಿ, ಮುಸ್ಲಿಮರಿಗೆ ಹೇಗೆ ಮೆಕ್ಕ ಇದೆಯಲ್ಲ, ಆ ಥರ ಇದು ಯಾರಿಗೆ ಮುಖ್ಯವಾಗಿ ಕೇಂದ್ರ ಸ್ಥಳ ಅಂದರೆ ಯಾತ್ರಾ ಕೇಂದ್ರ ಸ್ಥಳವಾಗಿದೆ? ಜೈನರಿಗೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಷಯದಲ್ಲಿ ನಾವು 20 ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೀವಿ. ಸೊ ನಿಮಗೆ ಈ ಪ್ರಶ್ನೆ ಮತ್ತು ಉತ್ತರಗಳು ಇಷ್ಟವಾಗಿದ್ದು ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಅಂದರೆ ಜೈ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಮಾಡಿದರೂ ಕೂಡ ನಿಮಗೆ ಮೊದಲು ಬರುತ್ತೆ. ಸೊ ನಮ್ಮೆಲ್ಲ ವಿಡಿಯೋಗಳನ್ನ ಮೊದಲು ನೀವು ನೋಡಲಿಕ್ಕೆ ರೆಡಿನಾ? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಕಲಿತು ಬೇರೆಯವರಿಗೆ ಕಲಿಸೋಣ. ಸೊ ಆ ಉದ್ದೇಶದಿಂದ ಮಾಡಿರುವಂತಹ ಈ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲರಿಗೂ ತಿಳಿಸೋಣ ಅಲ್ವಾ? ಸೊ ಹಾಗಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಸಮಾಧಾನವಾಗಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊ ನಾಳೆ ನಿಮಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಚರ್ಚೆ ಮಾಡ್ತಾ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೊ ನಾನು ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.